ಈ ರಾಜ್ಯದ ದುರಂತ, ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಗೃಹ ಸಚಿವ, ಇನ್ನೊಬ್ಬರು ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಇವರು ಸರ್ಟಿಫಿಕೇಟನ್ನೇ ಕೊಟ್ಬಿಟ್ರು. ಅವರು ಅಮಾಯಕರು, ಅವರು ಆ ರೀತಿ ಕೂಗೇ ಇಲ್ಲ, ನೀವು ಅದನ್ನು ತಿರ್ಚಿದ್ದೀರಿ ಅಂತ. ಎರಡನೇದಾಗಿ ಈ ರಾಜ್ಯದ ಸಚಿವರು ಮತ್ತು ಮುಖ್ಯಮಂತ್ರಿ ಸಂವಿಧಾನದ 4ನೇ ಅಂಗ ಅಂತ ಹೇಳಿ ಪತ್ರಿಕಾ ರಂಗವನ್ನು ಕರಿತೇವೆ ನಾವು. ಮಾಧ್ಯಮದ ಮೇಲೆ ಬಹಳ ದೊಡ್ಡ ಆರೋಪವನ್ನು ಮಾಡಿದರು. ಮಾಧ್ಯಮದವರು ಇದನ್ನು ತಿರುಚಿದ್ದಾರೆ ಅಂಥೇಳಿ. ಪ್ರೈವೇಟ್ ಏಜೆನ್ಸೀಸ್ಗಳು ರಿಪೋರ್ಟನ್ನು ಕೊಟ್ಟ ಮೇಲೆ, ಅನಾಲಿಸಿಸ್ ರಿಪೋರ್ಟನ್ನು ಕೊಟ್ಟ ಮೇಲೆ FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ರಿಪೋರ್ಟನ್ನು ಬಿಡುಗಡೆ ಮಾಡ್ತು. FSL ಇರುವಂಥದ್ದು ರಾಜ್ಯ ಸರ್ಕಾರದ ಅಧೀನದಲ್ಲಿ. ಒಂದು ಪ್ರೈವೇಟ್ ಏಜೆನ್ಸಿ, ಟ್ರತ್ ಲ್ಯಾಬ್ ಇರ್ಬೋದು, ಇನ್ನೊಂದು ಲ್ಯಾಬ್ ಇರ್ಬೋದು, ಅವರು ರಿಪೋರ್ಟನ್ನು ಇಷ್ಟು ಬೇಗ ಬಿಡುಗಡೆ ಮಾಡ್ತಾರೆ ಅಂದರೆ FSL ಬಿಡುಗಡೆ ಮಾಡದೇ ಇರೋದಕ್ಕೆ ಕಾರಣ ಏನು? ಒಂದು ವೇಳೆ ಆ ಪ್ರೈವೇಟ್ ಲ್ಯಾಬ್ನವರು ಆ ರಿಪೋರ್ಟನ್ನು ಬಿಡುಗಡೆ ಮಾಡದೆ ಹೋಗಿದ್ರೆ ಈ ರಾಜ್ಯ ಸರ್ಕಾರ FSL ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು ಕೂಡ ನಮಗೆ ಕಾಣ್ತಾ ಇತ್ತು ಮೇಲ್ನೋಟಕ್ಕೆ. ಸೊ ಇದು ಈ ರಾಜ್ಯದ ದುರಂತ. ಈ ರಾಜ್ಯದ ಜನ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಕ್ಕೆ ಈ ಸರ್ಕಾರ ಕೊಡ್ತಾ ಇರುವಂತಹ ಋಣ ಇದು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು ಈ ರಾಜ್ಯದ ಜನತೆಯ ಕ್ಷಮೆಯನ್ನು ಕೇಳಬೇಕು. ವಿಧಾನಸೌಧದ ಮುಂದೆ, ಶಕ್ತಿಸೌಧದ ಮುಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥವರಿಗೆ ನೀವು ಹೇಗೆ ಬಿಟ್ಕೊಂಡ್ರಿ? ಅಂಥವರನ್ನು ನಿಮ್ಮ ಸುತ್ತ ಹೇಗೆ ಇಟ್ಕೊಂಡಿದ್ದೀರಿ? ಇವತ್ತು ರಾಜ್ಯದ ಜನ ಕಾಂಗ್ರೆಸ್ನವರ ಸುತ್ತ ಇರುವಂಥವರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳುವಂತಹ ಜನ ಅಂತ ಹೇಳಿ ಬೀದಿ ಬೀದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆ 3 ಜನರನ್ನು ಅರೆಸ್ಟ್ ಮಾಡಿದೆ. ನಾನು ಇಲಾಖೆಯನ್ನು ಅಭಿನಂದಿಸ್ತೇನೆ. ಆದರೆ ಇದು 3 ಜನರದ್ದು ಅಲ್ಲ. ಇದು ಪೊಲೀಸ್ ಇಲಾಖೆ ಯಾರದ್ದೋ ಅಣತಿಗೆ ತಕ್ಕಂತೆ, ಅವರ ಇದಕ್ಕೆ ತಕ್ಕಂತೆ ಬಲಿಪಶು ಆಗಬಾರದು ಪೊಲೀಸ್ ಇಲಾಖೆ. ಇದರ ಹಿಂದೆ ಎಷ್ಟೆಲ್ಲ ಜನರ ಕೈವಾಡ ಇದೆ. ಒಂದು ದೇಶ ವಿರೋಧಿ ಭಾವನೆಯನ್ನು ಇಟ್ಕೊಂಡಿರುವಂಥವನು ವಿಧಾನಸೌಧದ ಸಮೀಪಕ್ಕೆ ಬರ್ತಾ ಇದ್ದಾನೆ ಅಂದರೆ ಆತನ ಚೈನ್ ಲಿಂಕ್ ಎಲ್ಲಿಯವರೆಗೆ ಇದೆ, ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಏನಾದರೂ ದೇಶ ವಿರೋಧಿ ವಿದ್ರೋಹಿ ಚಟುವಟಿಕೆಗಳನ್ನು ತೊಡಗಲಿಕ್ಕೆ ಸಂಚು ನಡೆದಿರುವವರು ಇವರ ಜೊತೆಗೆ ಇದ್ದಾರಾ? ಇದು ಎಲ್ಲವನ್ನ ನೋಡಬೇಕು. ಎರಡನೇದು ರಾಮೇಶ್ವರ ಕೆಫೆ, ಅದೊಂದು ಸಣ್ಣ ಘಟನೆ ಅಂತ ಹೇಳಿ ರಾಜ್ಯ ಸಚಿವರು ಹೇಳ್ತಾರೆ. ಅದನ್ನು ಕೂಡ ನಾನು ಖಂಡಿಸ್ತೇನೆ.